ಏನು ಗೊತ್ತಿಲ್ಲ. ಶಿಷ್ಟಾಚಾರದ ಪ್ರಕಾರ ಇಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ. ನಾವು ಉಲ್ಲಂಘನೆ ಮಾಡಿದ್ವಿ. ಮೊದಲು ಅದು 4-5 ದಿವಸದಿಂದಲೂ ಪಾಪ ಪ್ರಯತ್ನ ನಡೀತಾನೆ ಇತ್ತು. ದೆಹಲಿ ಮಟ್ಟದಲ್ಲಿಯೇ ಕೂಡ ಜೋಶಿಯವರು, ಸೋಮಣ್ಣವರೆಲ್ಲ ಕುಳಿತು ಬಹಳಷ್ಟು ಪ್ರಯತ್ನ ಪಟ್ಟರು. ಅವ್ರು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಅವರು. ನಾವು ಇಲ್ಲಿಂದನೂ ಬಹಳಷ್ಟು ಪ್ರಯತ್ನ ಪಟ್ವಿ. ಆ ಬಗ್ಗೆ ರೆಸ್ಪಾಂಡ್ ಹೊರಟಿದ್ವಿ, ಬಿಹಾರ ಕೊಟ್ಟಿದ್ವಿ, ಹೀಗೆ ಮಾತಾಡಲ್ಲ ಅಂತ ಹೇಳಿ ಅವ್ರು ಭಾಳ ಇದು ಮಾಡ್ತಿದ್ರು. ರಾಷ್ಟ್ರಪತಿಗಳ ಭವನದ ಅಧಿಕಾರಿಗಳು, ರಾಷ್ಟ್ರಪತಿ ಅವರಿಂದ ಅಧಿಕಾರಿಗಳಷ್ಟೇ, ಅದರದ್ದೇನಿಲ್ಲ ಅದ್ರಿಗೆ, ಎರಡನೇ ಮಾತೇ ಇಲ್ಲ ಅದರೊಳಗೆ. ಆಮೇಲೆ ಅವರು ಬೆಂಗಳೂರಿಗೆ ಬಂದ ಮೇಲೆ ಮಾತಾಡ್ತೀವಿ ಅಂದರು. ಬೆಂಗಳೂರು ಬಂದಾಗಲೂ ರೆಸ್ಪಾಂಡ್ ಮಾಡಿಲ್ಲ. ನಮ್ಮ ರಾಜ್ಯಪಾಲರ ಗಮನಕ್ಕೆ ತಂದ್ವಿ. ರಾಜ್ಯಪಾಲರು ರಾತ್ರಿ 11 ಗಂಟೆ ತನಕ ಪ್ರಯತ್ನ ಪಟ್ಟವರು. ಅವರು ಪಾಪ ರಾಜ್ಯಪಾಲರು ಹೇಳಿದ್ರು, ರಾತ್ರಿ 11 ಗಂಟೆ ತನಕ ನಾನು ಇದು ಮಾಡಿದ್ದೀನಿ ಅಂತ ಬಗ್ಗೆ ಮಾತನಾಡಿದ್ರು. ಆಮೇಲೆ ನಾವೇನು ತಿಳ್ಕೊಂಡು ಏನು ಪರವಾಗಿಲ್ವಲ್ಲ, ಕೂತ್ಕೋಬೋದು ಅಂತ ನಾವು ಹೆಸರು ಚೇಂಜ್ ಮಾಡಿ ಹಾಕಿದ್ವಿ. ನಾವು ಅಂಥದ್ದೇನಾಗಲ್ವಲ್ಲ, ಬಂದ ಮೇಲೆ ಕೂತ್ಕೋಬೋದಲ್ವ, ಇನ್ನೇನು ಅವ್ರು ಬಿಟ್ಕೊಟ್ರೆ ಇನ್ನೇನು ಜೋಶಿ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನು ತೊಂದರೆ ಇಲ್ವಲ್ಲ ಅಂತ ನಾವು ತಿಳ್ಕೊಂಡ್ವಿ. ಆದರೆ ರಾಷ್ಟ್ರಪತಿಗೆ ಭಾಳ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೋ ಭಾಳ ಸೀರಿಯಸ್ ಮ್ಯಾಟ್ರ್ ತಗೊಂಡ್ರು ಅಂತ ಕಾಣಿಸ್ತದೆ. ತುಂಬ ನಮಗೆ ಅವರು ಆ ಥರ ತಾಂತಾರೆ ಅಂತ ಗೊತ್ತಿರಲಿಲ್ಲ. ಅದೆಲ್ಲ ಅವರು ಬಂದ ಮೇಲೆ ಯಾಕೆ ಗೊಂದಲ ಆಗ್ತಾ ಇದೆಯಲ್ಲ, ಇಷ್ಟೊತ್ತು ಬರಲಿಲ್ಲ ಅಂತ ಅಂದ್ಮೇಲೆ ಅವಾಗ ಅರ್ಥ ಆಯ್ತು ನಮಗೆ. ಆಮೇಲೆ ಅವರು ಕಮಾಂಡ್ರ್ ಯಾರೋ ಬರ್ತಾರಲ್ಲ ಅವರೆಲ್ಲ, ಅವ್ರು ಹಿಂಗಿದೆ, ಹಂಗೆ ಕೂತ್ಕೋಬೇಕು, ಆ ಜಾಗದಲ್ಲಿ ಈ ಥರ ಇದೆ ನೋಡಿ, ಪುಸ್ತಕ ನೋಡ್ಬಿಟ್ಟೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಹೋದರು. ಜೋಶಿ ಇವರೆಲ್ಲ ಕೆಳಗಡೆ ಹೋದರು, ಮಾತನಾಡೋಕ್ಕೆ ಬಿಟ್ಟಿಲ್ಲ, ಅವ್ರನ್ನ ಒಳಗಡೆಗೆ ರಾಷ್ಟ್ರಪತಿ ಭೇಟಿ ಮಾಡೋಕ್ಕೆ ಬಿಡಲಿಲ್ಲ. ಜೊತೆಗೆ ಅಷ್ಟೊತ್ತಿಗೆ ಗವರ್ನರ್ಗೆ ಬೇಸರ ಆಯಿತು ಅವ್ರಿಗೂ. ಗವರ್ನರು ಕೆಳಗಡೆ ಎದ್ದೋದ್ರು ಪಾಪ. ಅವ್ರನ್ನೂ ಕೂಡ ಒಳಗಡೆ ಅಲೋ ಮಾಡಲಿಲ್ಲ. ನೀವೇನು ಹೇಳಬೇಕು ಹೇಳಿ, ನಾವು ತಿಳಿಸ್ತೀವಿ ನಮ್ಮ ಮಾತು ಅಂತಂದ್ರಂತೆ. ಈ ಬಗ್ಗೆ ಹೋಗಿ ಈ ಥರ ಅಂತ ಹೇಳಿದಾಗ ಇಲ್ಲ ಆಗೋದಿಲ್ಲ ಅಂತಂದ್ರು ಅಂತ ಅವ್ರು ಬಂದು ಈಚೆಗೆ ತಕ್ಷಣ ಬಂದು ಹೇಳಿದ್ರು ಅಂತಂದ್ರಂತೆ. ಆಯ್ತು ಬಿಡಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಅದ್ಯಾಕೆ ನಾವು ರಾಷ್ಟ್ರಪತಿ ಬಂದಾಗ ನಾವು ಭಾಳ ಗೌರವವಾಗಿ ನಡ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯ. ಇದರದ್ದು ಯಾರು ಲೋಪ ಇಲ್ಲ. ಅವರ ಅಧಿಕಾರಿಗಳ ಮಟ್ಟದಲ್ಲಿ ಇದಕ್ಕೆ ಸರಿಯಾಗಿ ಸ್ಪಂದನೆ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದಿಲ್ಲ. ರಾಷ್ಟ್ರಪತಿಗಳ ಭವನದಲ್ಲಿ ಯಾವ ರೀತಿ ಕೂರಬೇಕು ಅನ್ನೋದಂತೂ ನೀಲನಕ್ಷೆ ಮೊದಲೇ ರೆಡಿ ಆಗಿತ್ತು. ಅವರು ನಾವು ಕಳಿಸಿದ್ದಂಗೆ ಮಾಡಲಿಲ್ಲ. ನಾವು ಕಳಿಸ್ಕೊಟ್ಟಿದ್ವಿ, 2 ಸಾರಿ ಕಳಿಸ್ಕೊಟ್ವಿ, ರಿವಿಷನ್ ಮಾಡಿ ಕಳಿಸ್ಕೊಟ್ವಿ. ಅವರು ಅದನ್ನು ಒಪ್ಪಲಿಲ್ಲ. ರಾಷ್ಟ್ರಪತಿ ಪಕ್ಕದಲ್ಲಿ ತಾವು ಕೂರಬೇಕು ಅಂತ ನಾವು ಮಾಡಿ ಕಳಿಸಿದ್ವಿ. ಅಲ್ಲೇ ನಾವು ಮಾಡಿ ಕಳಿಸಿದ್ವಿ. ಗವರ್ನರ್ ಪಕ್ಕದಲ್ಲಿ ಸುತ್ತೂರ್ಸೋಣ ಆ ಕಡೆ ಕೂತ್ಕೋಬೇಕು ಅಂತ ಮಾಡಿದ್ವಿ. ಅದನ್ನೆಲ್ಲ ಮಾಡಿ ಕಳಿಸಿದ್ವಿ. 2 ಸತಿ ರಿವೈಸ್ ಮಾಡಿದ್ವಿ. ಮತ್ತು ಅವರು ಅದಕ್ಕೆ ಒಪ್ಪಲಿಲ್ಲ. ಅವರು ಕೊನೆಗೆ ಹಾಕಬೇಕು ಅಂತಂದ್ರೆ ಇಲ್ಲ, ಏನಾನ ಮಾಡಿ ಬದಲಾವಣೆ ಆಗಬೇಕು ಅಂತೇಳಿ ಜೋಶಿಗೂ ಹೇಳಿದ್ವಿ. ಜೋಶಿ, ಸೋಮಣ್ಣ ಎಲ್ಲ ಹೋದ್ರಲ್ಲಿ. ಅವ್ರಿಗೂ ರೆಸ್ಪಾಂಡ್ ಮಾಡಲಿಲ್ಲ. ಅವರಲ್ಲಿ ಬಹಳ ಪ್ರಯತ್ನ ಪಟ್ಟು ಅವ್ರಿಗೂ ತುಂಬ ಬೇಸರ ಆಗಿತ್ತು ಆಗಲೇ ಅವ್ರಿಗೆ. ಆಮೇಲೆ ಇಲ್ಲಿ ಬಂದಾಗ ಏನಾದರೂ ಆಗ್ಬೋದು ಅನ್ನೋ ಒಂದು ಭರವಸೆ ಇತ್ತು ಅವ್ರಿಗೆ. ಅವರು ಕೆಲವು ಮೊಮೆಂಟ್ ತಕ್ಷಣ ಮಾಡಿದ್ರೆ ಚೇಂಜ್ ಮಾಡ್ಬೋದು ಅವರು. ಆದರೆ ರಾಷ್ಟ್ರಪತಿಗಳ ಗಮನಕ್ಕೆ ಇದು ತಂದಿಲ್ಲ ಅಂತ ನನಗೆ ಅನಿಸ್ತದೆ. ಅವ್ರಿಗೆ ರಾಷ್ಟ್ರಪತಿಗಳ ಗಮನಕ್ಕೆ ಇದು ಬಂದಿಲ್ಲ ಅವ್ರಿಗೆ ಪಾಪ. ಅವರು ರಾಷ್ಟ್ರಪತಿಗಳೇನು ಅಂದರೆ ಅಧಿಕಾರಿ ಏನು ಹೇಳ್ತಾರೋ ಹಂಗೆ ಅವ್ರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅವರಷ್ಟೇ ಅವ್ರದ್ದು. ಅದರಿಂದ ಅವರ ಗಮನಕ್ಕೆ ಅದು ಬಂದಿದ್ರೆ ಅವ್ರು ಅದನ್ನು ಅಲೋ ಮಾಡ್ತಿದ್ರು. ಅವ್ರೇನು ಮಾಡಬೇಕಾಯ್ತು, ಮೊದಲೇ ಅವರು ರಾಷ್ಟ್ರಪತಿ ಬಂದ ಮೇಲೆ ಕೂತ್ಬಿಟ್ಟಿದ್ರೆ ಅವಾಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಬರೋದು ಮೊದಲೇ ಇದೆಲ್ಲ ನಡೆದಿದ್ದರಿಂದ ಈ ಒಂದು ಇದಾಗಿದೆ. ಇದೇನು ದೊಡ್ಡದೇನಲ್ಲ ಇದು. ಯಾಕೆ ನಾವು ರಾಷ್ಟ್ರದ ಘನತೆ, ಗೌರವ ಅವ್ರು ಹೆಚ್ಚಿಸ್ಬೇಕಾಗಿರೋ ನಮ್ಮ ಕರ್ತವ್ಯ. ನಮಗೇನು ಎಲ್ಲಿ ಕೂತರು ಒಂದೇ ಜಾಗ, ಒಂದೇ ಅದೇ ಪಕ್ಕದಲ್ಲಿ ಕೂತೋ ತಕ್ಷಣಕ್ಕೆ ನಮಗೇನು ಕೊಡು ಬರೋದಿಲ್ಲ. ಅಷ್ಟು ದೂರ ಕೂತರು ನಮಗೇನು ಬೇರೆ ಏನಿರೋದಿಲ್ಲ. ಅದನ್ನು ಅನ್ಯತಾ ಯಾವುದೋ ರಾಷ್ಟ್ರಪತಿಗಳು ಬಂದರು, ಆ ಗದ್ದಿಗೆ ಹೋಗಿದ್ರು, ತುಂಬ ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡ್ರು ಅವರು. ಮತ್ತು ಅವರಲ್ಲಿ ಭಕ್ತಿ ಭಾವನೆ ಚೆನ್ನಾಗಿತ್ತು. ಧ್ಯಾನ ಮಂಟಪದಲ್ಲಿ ಅವರು 2 ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಬಿಟ್ಟಿದ್ರು. ಆ ಅಧಿಕಾರಿಗೆ ಬಂದು 3 ಸತಿ ಅವರು ಅವಮ್ಮ ಹಿಂದೆ ಇರ್ತಾರಲ್ಲ, ಅವ್ರ ಕಮಾಂಡರ್ ಯಾರೋ ಇರ್ತಾರೆ, ಅವರು ADC ಅಂತಲೇ ಕರೀತಾರೆ ಅವ್ರನ್ನ. ಮೇಡಮ್ ಅಂದ್ರೂ ಅವ್ರು ಕಣ್ಣು ತೆಗಿಲಿಲ್ಲ ಅವರು. ಹಾಗೆ ಅವರು ಧ್ಯಾನದಲ್ಲಿ ತನ್ಮಯರಾಗಿದ್ದರು. ಅದಾದಮೇಲೆ ಹೆಚ್ಚಿಗೆ ಬಂದು ಫೋಟೋ, ಆಮೇಲೆ ಮಕ್ಕಳ ಹತ್ರ ಎಲ್ಲ ಹೋಗಿ ತೆಗೊಳಕ್ಕೆ ಬಂದರು. ಭಾಳ ಭಾಗವಹಿಸಿದ್ರು. ಭಾಳ ರಿಸೀವ್ ಮಾಡ್ಕೊಳ್ಳೋವಾಗ ತಾವು ಜೊತೆಲೇ ಇದ್ರಿ? ರಿಸೀವ್ ಮಾಡ್ಕೊಳ್ಳೋವಾಗ ಅಲ್ಲೇ ಇದ್ದೆ ನಾನು.